ಹಾಯ್ ನಮಸ್ತೆ, ನಾನ್ ನಿಮ್ಮ ಪ್ರೀತಿಯ ಊರ್ಜಿತ ವಾಲ್ತಾಜೆ. ನಂದಗೋಕುಲದಲ್ಲಿ ಅಮೂಲ್ಯ. ಸೊ ನೋಡ್ತಾ ಇರ್ತೀರಾ ನಂದಗೋಕುಲ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ. ಅಷ್ಟೇ ಪ್ರೀತಿ ನಿಮ್ ಕಡೆಯಿಂದ ನಾನು ರಿಸೀವ್ ಮಾಡ್ತಾ ಇದ್ದೀನಿ ಕೂಡ. ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಹೆಂಗೆ ಅಮೂಲ್ಯ ಅಂತ, ನೀವು ಫಸ್ಟ್ ಇಂದ ನೋಡ್ಕೊಂಡ್ ಬಂದಿರೋ ತರಾನೇ ಫುಲ್ ರೌಡಿ ಬೇಬಿ ಕ್ಯಾರೆಕ್ಟರ್. ಅಪ್ಪ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅಪ್ಪಂಗ್ ಹೆಂಗ್ ನಂದಕುಮಾರ್ ಇಷ್ಟ ಇರಲ್ವೋ ನಂಗೂ ನಂದಕುಮಾರ್ ಅವ್ರ ಫ್ಯಾಮಿಲಿ ಅಂದ್ರೆ ಅಷ್ಟೊಂದು ಇಷ್ಟ ಇರಲ್ಲ. ಮೇಯ್ನ್ ಆಗಿ ವಲ್ಲಭ, ಯಾಕಂದ್ರೆ ನಾವಿಬ್ರುನು ಒಂದೇ ಕಾಲೇಜ್, ಒಂದೇ ಕ್ಲಾಸ್ಮೇಟ್ಸ್ ಆಗಿರ್ತೀವಿ. ಆಮೇಲೆ ಇದು ಎಲೆಕ್ಷನ್ ನಿಂತಿರ್ತೀವಿ, ಆಪೋಸಿಟ್ ನಿಂತಿರ್ತೀವಿ. ಸೊ ಹಂಗೆ ಇದ್ರಿಂದ ಸೊ ನಮ್ಮಿಬ್ರಲ್ಲೂ ತುಂಬಾ ಜಗಳ ಆಗ್ತಿರುತ್ತೆ. ಅವ್ರು ಜಗಳ ಆಡಿದ್ರು ಅಂತ ಕಾರಣಕ್ಕೆ ನಾವು ಜಗಳ ಆಡ್ತಾ ಇರ್ತೀವಿ. ಸೊ ದಿಸ್ ಇಸ್ ಹೌ ಮೈ ಕ್ಯಾರೆಕ್ಟರ್ ಗೋಸ್. ಅದ್ಬಿಟ್ಟು ಬೇರೆ ಎಲ್ಲರ ಮೇಲೂ ಅಷ್ಟೇ ಪ್ರೀತಿ ಇರುತ್ತೆ. ನಮ್ ಫ್ಯಾಮಿಲಿ ಮೇಲೆ ನಂಗೆ ತುಂಬಾ ಪ್ರೀತಿ ಇರುತ್ತೆ. ದಿಸ್ ಇಸ್ ಹೌ ಅಮೂಲ್ಯ ಕ್ಯಾರೆಕ್ಟರ್ ಈಸ್. ಮುಂದೆ ಹೆಂಗಾಗುತ್ತೆ ಏನಾಗುತ್ತೆ ಅಂತ ನೀವು ಸೀರಿಯಲ್ ನೋಡ್ಬೇಕು. ಹಾ, ಸೊ ದಿಸ್ ಇಸ್ ಲೈಕ್ ಐಮ್ ಅ ಡೆಬ್ಯೂ ಫಾರ್ ದಿಸ್ ಸೀರಿಯಲ್. ನನಗೆ ಇದಕ್ಕಿಂತ ಮುಂಚೆ ನಾನು ಯಾವ್ದು ಸೀರಿಯಲ್ ಮಾಡಿಲ್ಲ. ಮುಂಚೆ ನಾನು ಓದ್ತಾ ಇದ್ದೆ. ನಾನು ಇದಾಗುವಾಗ ನಂದಿನ್ನೂ ಎಕ್ಸಾಮ್ಸ್ ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಐ ವಾಸ್ ಇನ್ ಫೈನಲ್ ಇಯರ್. ನಂದು ಊರ್ ಬಂದ್ಬಿಟ್ಟು ಸುಳ್ಯ, ವಾಲ್ತಾಜೆ. ಹಂಗೆ ಲೈಕ್ ಓದಕ್ಕಂತ ನಾನು ಆಕ್ಚುಲಿ ಬ್ಯಾಂಗ್ಳೂರ್ ಬಂದಾಗ ಲೈಕ್ ನಂಗೆ ಫಸ್ಟ್ ಇಂದಾನು ಆಕ್ಟಿಂಗ್ ತುಂಬಾನೇ ಇಷ್ಟ ಆಯ್ತು. ಐ ವಾಂಟೆಡ್ ಟು ಚೂಸ್ ದಿಸ್ ಆಸ್ ಅ ಕರಿಯರ್. ಬಟ್ ಮೈ ಮಾಮ್, ಅಮ್ಮಂಗ್ ತುಂಬಾ ಯಾವಾಗ್ಲೂ ಇತ್ತು, ನೀನ್ ಫಸ್ಟ್ ಡಿಗ್ರಿ ಮುಗ್ಸು, ಆಮೇಲೆ ಏನ್ ಬೇಕಾದ್ರು ಮಾಡಿ, ನಾನು ಏನು ಕೇಳಲ್ಲ ಅಂತ. ಹಂಗೆ ನಾನು ಡಿಗ್ರಿ ಸ್ಟಾರ್ಟ್ ಮಾಡುವಾಗ್ಲೇನೆ ನಂಗೆ ತುಂಬಾ ಆಪರ್ಚುನಿಟೀಸ್ ಬರ್ತಾ ಇತ್ತು, ಮೂವಿಗಾಗ್ಲಿ ಸೀರಿಯಲ್ಗಾಗ್ಲಿ ಆ ತರ ಎಲ್ಲ. ಓಕೆ, ಒಂದ್ಸಲಿ ಡಿಗ್ರಿ ಮುಗಿಸ್ಬಿಟ್ಟು ಮಾಡೋಣ, ಇವನ್ ಐ ವಾಸ್ ವೆರಿ ಸ್ಮಾಲ್ ಅವಾಗ, ಮಾಡೋಣ ಅಂತ. ನಂಗೆ ಮುಗ್ಸೋಕ್ಕಿಂತ ಮುಂಚೆನೆ ಸಿಕ್ತು ಒಳ್ಳೆ ಪ್ರಾಜೆಕ್ಟ್. ಸ್ಟೋರಿ ಎಲ್ಲ ಕೇಳಿದಾಗ ಓಕೆ ತುಂಬಾ ಚೆನ್ನಾಗಿದೆ, ಫೈನ್, ನಾನೀಗ ಮಾಡ್ಬೋದು ಅಂತ. ಅಂಡ್ ಸೇಮ್ ಟೈಮ್ ಐ ಫಿನಿಶ್ಡ್ ಕಾಲೇಜ್ ಅಂಡ್ ಐ ಆಮ್ ಕಂಟಿನ್ಯೂಯಿಂಗ್ ದಿಸ್. ಹಾ, ಅಂದ್ರೆ ನನಗ್ ಕರ್ದಿದ್ರು ಆಡಿಷನ್ಗೆ, ಲೈಕ್ ಫೈನಲ್ ರೌಂಡ್ ಅಂದ್ರೆ ಹಿಂಗಿದೆ ಪಾತ್ರ, ಬಂದು ಇದ್ ಮಾಡಿ ಅಂತ. ಅದಾದ್ಮೇಲೆ ಬಂದೆ. ಆಕ್ಚುಲಿ ಅದಕ್ಕಿಂತ ಮುಂಚೆ ನಾನು ಶ್ರವಣ್ ಸರ್ ಆಡಿಷನ್ ತಗೊಳ್ಬೇಕಾದ್ರೆ ಬಂದ್ಬಿಟ್ಟು ನೀರಿದ್ಯಾ ಅಂತ ಕೇಳ್ದೆ. ದೆನ್ ಅವ್ರ ಮೈಂಡ್ ಅಲ್ಲಿ ಏನೋ ಹಿಂಗೆ ಓಕೆ ಇವಳನ್ ತಗೊಳೋಣ. ಅದನ್ ಹಿ ಕಾಲ್ಡ್ ಮೀ. ಇನ್ನೂ ತುಂಬಾ ಜನ ಇದ್ರು ಅವಾಗ. ಫಸ್ಟ್ ನಂಗೆ ಡೈಲಾಗ್ ಹೇಳು, ಹೆಂಗೆ ಅದು ಇದು ನಮ್ಗೇನ್ ಆಡಿಷನ್ ಇರುತ್ತೆ ಅದು. ದೆನ್ ಅದ್ ಕೊಟ್ಟಾದ್ಮೇಲೆ ಇದನ್ನೇ ಕ್ಯಾಮ್ರಾದಲ್ಲಿ ಮಾಡು, ಯು ಆರ್ ಸೋ ಗುಡ್ ಫಾರ್ ದಿಸ್ ಕ್ಯಾರೆಕ್ಟರ್. ಹಂಗೆ ಆಯ್ತು. ಮಾಡಾದ್ಮೇಲೆ ದೆನ್ ಆಕ್ಚುಲಿ ನಾವು ಮಾಕ್ ಶೂಟ್ ಮಾಡ್ಬೇಕಾದ್ರೆ ಅವ್ರೊಂದು ಇದ್ ಹೇಳಿದ್ರು, ಅಮೂಲ್ಯ ಕ್ಯಾರೆಕ್ಟರ್ ಬೇರೆ ತರಾನೇ ಇತ್ತು, ಲೈಕ್ ಅವ್ರು ಬೇರೆ ತರಾನೇ ಪೋರ್ಟ್ರೇ ಮಾಡ್ಬೇಕಂತ ಇತ್ತು ಕ್ಯಾರೆಕ್ಟರ್ನ. ಬಟ್ ಅವ್ರು ಹೇಳಿದ್ರು ಈ ತರ, ಲೈಕ್ ನಾನ್ ಸೆಲೆಕ್ಟ್ ಆದ್ಮೇಲೆ ಕ್ಯಾರೆಕ್ಟರ್ ಅಲ್ಲೇ ಸ್ವಲ್ಪ ಬೇರೆ ತರ ಚೇಂಜ್ ಮಾಡಿದ್ದಾರೆ ಕ್ಯಾರೆಕ್ಟರ್ನ. ಗೊತ್ತಿಲ್ಲ, ಅವ್ರು ಹೇಳ್ತಾ ಇದ್ರು ಮೇ ಬಿ ನಾಟ್ ಲೈಕ್ ರೌಡಿ ಬೇಬಿ ತರ ಇಲ್ಲ ಆಗಿರ್ಬೋದು, ಅಥವಾ ಸ್ಟ್ರಿಕ್ಟ್ ಮತ್ತೆ ಹೆದರ್ಕೊಂಡು ಪೇರೆಂಟ್ಸ್ ನ ಇದು ಆತರ ಇರ್ಬೋದೇನೋ. ನಾವು ಇಲ್ಲಿ ಈ ಅಮೂಲ್ಯನ್ ಕ್ಯಾರೆಕ್ಟರ್ ಹೆಂಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಫುಲ್ ಜೋಶ್, ಅಪ್ಪ ಅಮ್ಮನ ಮುಂದೆ ಅಂತೂ ಫುಲ್ ಸೈಲೆಂಟ್, ನನ್ನಷ್ಟು ಪಾಪ ಯಾರು ಇಲ್ಲ ತರ. ಬಟ್ ಕಾಲೇಜ್ ಆಚೆ, ಲೈಕ್ ಮನೆಯಿಂದ ಆಚೆ ಕಾಲೇಜಲ್ಲಿ ಅಂತೂ ಫುಲ್ ಜೋರು. ಈಗ ಕೇಳಿರ್ತೀರಲ್ವಾ, ಮನೆಯಲ್ಲಿ ಇಲ್ಲಿ ಆಚೆ ಹುಲಿ ಅಂತ, ಅದೇ ತರ. ಹ್ಮ್. ಫಸ್ಟ್ ಫ್ರೆಂಡ್ ಸರ್ಕಲ್ ಮತ್ತೆ ನನ್ನ ರಿಲೇಟಿವ್ಸ್, ನನ್ನ ಲೈಕ್ ಫಸ್ಟ್ ರೌಂಡ್ ಸರ್ಕಲ್ಸ್ ಅಲ್ಲೆಲ್ಲ ತುಂಬಾ ಇಷ್ಟ. ಎಷ್ಟೋ ಜನ ಸೀರಿಯಲ್ ನೋಡ್ದಿಲ್ದವ್ರೆಲ್ಲ ನೋಡ್ತಾ ಇದಾರೆ ನನಗೋಸ್ಕರ, ತುಂಬಾ ಚೆನ್ನಾಗಿ ಮಾಡ್ತಿದ್ದಾಳೆ ಹಂಗೆ ಹಿಂಗೆ ಅಂತ. ಅಂಡ್ ಮೋರ್ ದೆನ್ ದಟ್ ಜನ ತುಂಬಾ ಇಷ್ಟ ಪಡ್ತಿದ್ದಾರೆ. ಮೇನ್ಲಿ ನಾನು ವಲ್ಲಭ ಏನ್ ಕಿತ್ತಾಡ್ತೀವಲ್ಲ, ಪೀಪಲ್ ಆರ್ ಲವ್ವಿಂಗ್ ಇಟ್. ಲೈಕ್ ದೇ ಕೆಪ್ಟ್ ಟಾಮ್ ಅಂಡ್ ಜೆರಿ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಅದರಿಂದ ನಮ್ಗೆ ಎವ್ರಿ ಡೇ ಎಪಿಸೋಡ್ ಅಲ್ಲಿ ನಮ್ದೊಂದು ಸೀಕ್ವೆನ್ಸ್ ಹಾಕ್ಬಿಟ್ಟಿರ್ತಾರೆ. ಓಕೆ, ಏನಾರ್ ಜಗಳ ಆತರ ಈ ತರ ಅಂತ. ಇದ್ರಲ್ಲಿ ಜನ ತುಂಬಾ ಇಷ್ಟ ಪಡ್ತಿದ್ದಾರೆ. ಅಂಡ್ ಎಷ್ಟೋ ಜನ ನಂಗೆ ಮೆಸೇಜ್ ಹಾಕ್ಬಿಟ್ಟಿರ್ತಾರೆ, ಯಾಕೆ ವಲ್ಲಭಂಗ್ ಅಷ್ಟು ಟಾರ್ಚರ್ ಕೊಡ್ತೀರಾ ಅಂತ. ಅಂಡ್ ರೀಸೆಂಟ್ ಆಗಿ ನನ್ನ
ನಾನು ಅಂದ್ರೆ ನಿಜಾನೂ ಹೇಳಕ್ಕಾಗಲ್ಲ. ನಿಜ ಹೇಳಿದ್ರೆ ಸಿದ್ದು ಬಗ್ಗೆ ಗೊತ್ತಾಗುತ್ತೆ. ನನ್ ಬಾಯ್ ಫ್ರೆಂಡ್ ಲೈಕ್ ಕಾಲೇಜಲ್ಲಿ ನನ್ ಬಾಯ್ ಫ್ರೆಂಡ್ ಇರ್ತಾನೆ. ಅವನ್ ಬಗ್ಗೆ ಗೊತ್ತಾಗುತ್ತೆ ಅಂತ ಇರುತ್ತೆ. ಸೊ ಅದ್ರಿಂದ ಸುಳ್ಳು ಲೈಕ್ ನನ್ನ ಅಣ್ಣಂಗೆ ಸುಳ್ಳು ಏನೋ ಯಾರೋ ಲೈಕ್ ಸಿದ್ದು ಸುಳ್ಳು ಹೇಳಿರ್ತಾನೆ. ಸೊ ಹಾಗೆ ವಲ್ಲಭ ಬೆಲ್ಟ್ ಅಲ್ಲಿ ಹೊಡ್ಸ್ಕೊಂತಾನೆ ನನ್ನಿಂದ. ಅವಾಗೆಲ್ಲ ನನಗ್ ಫುಲ್ ಮೆಸೇಜು ನಿಮ್ಮಿಂದ ವಲ್ಲಭ ಹೊಡ್ಸ್ಕೊಂಡಿದ್ದಾನೆ. ನೀವೇನಿದು ಹಿಂಗೆ ಹಿಂಗೆ ಎಷ್ಟೋ ಜನ ಬೈದ್ ಬಿಟ್ಟಿದಾರೆ ಅವಾಗ. ಹೇಳಕ್ಕಾಗಲ್ವಾ, ನಿಜ ಹೇಳಕ್ಕಾಗಲ್ವಾ ಅಂತ. ಸೊ ದಿಸ್ ಇಸ್ ಹೌ ರೆಸ್ಪಾನ್ಸ್ ಇಸ್ ಗೋಯಿಂಗ್. ಪೀಪಲ್ ಆರ್ ರಿಯಲಿ ಲವಿಂಗ್ ದ ಕ್ಯಾರೆಕ್ಟರ್. ಐ ಕ್ಯಾನ್ ಟೆಲ್ ಲೈಕ್ ಬೋತ್. ಅಂದ್ರೆ ನಾನು ಹೆಂಗೆ ಅಂದ್ರೆ ಸ್ವಲ್ಪ ಪರಿಚಯ ಆಗೋ ತನಕ ಸ್ವಲ್ಪ ಫುಲ್ ಸೈಲೆಂಟ್. ಅದಾದ್ಮೇಲೆ ಸಾಕ್ ಸುಮ್ನಿರು ಅಂತ ಹೇಳಿದೆ. ಸೆಟ್ಟಲ್ಲೂ ಅಷ್ಟೇ ಎಲ್ಲರಿಗೂ ಏನಾದ್ರು ತರ್ಲೆ ಮಾಡ್ಕೊಂಡು. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಸೆಲೆಕ್ಟ್ ಆದಾಗನೇ ಲೈಕ್ ಶ್ರವಣ್ ಸರ್ ಮತ್ತೆ ಅವ್ರ ವೈಫ್, ಎನಿವೆ ಶಿ ಇಸ್ ಆಲ್ಸೋ ಲೈಕ್ ಶಿ ಇಸ್ ಅ ಪ್ರೊಡ್ಯೂಸರ್ ಫಾರ್ ದಿಸ್ ಲೈಕ್ ಸೀರಿಯಲ್. ಅವ್ರು ಕರ್ದ್ಬಿಟ್ಟು ಹೇಳಿದ್ರು, ನೀನ್ ಅಮೂಲ್ಯ ಕ್ಯಾರೆಕ್ಟರ್, ನಿನ್ ಸೆಟ್ಟಿಗೆ ಎಂಟ್ರಿ ಆಗಿದ ತಕ್ಷಣ ಅಮೂಲ್ಯ ಕ್ಯಾರೆಕ್ಟರ್ ತರ ಇರ್ಬೇಕು ನೀನು ಅಂತ. ಹಂಗೆ ಏನಾದ್ರು ಮಾಡ್ಕೊಂಡು ಲೈಕ್ ತರ್ಲೆ ಕೆಲಸ ಮಾಡ್ಕೊಂಡು ಹಂಗೆ ನಡೀತಾ ಇರುತ್ತೆ. ಯಾ ಹಾ ಹೌದು. ಪರ್ಟಿಕ್ಯುಲರ್ ಸೀನ್ ಬಗ್ಗೆ ಹೇಳೋದಾದ್ರೆ, ಯಾ ಬೇಸಿಕಲಿ ಆ ಸೀನ್ ಸ್ಟಾರ್ಟ್ ಆಗದೆ ನಾನು ಪೆಟ್ರೋಲ್ ಕದ್ದಿರ್ತೀನಿ. ಅಂಡ್ ಅವರು ಲೈಕ್ ವಲ್ಲಭ ನಂದು ಗಾ ಪಂಚರ್ ಮಾಡಿರ್ತಾರೆ ಗಾಡಿನ. ಹಂಗೆ ಸಿಕ್ಕಾಕೊಂಡಾಗ ಲೈಕ್ ಇವ್ರು ಸೇವ್ ಮಾಡ್ತಾರೆ, ನಂದಕುಮಾರ್ ಅವರು. ಅವಾಗಿಂದ ನನಗೆ ಏನೋ ಫೀಲ್ ಹೆಂಗೆ ಫಸ್ಟ್ ನಂಗೆ ಅಪ್ಪ ಅವ್ರನ್ನ ಹೇಟ್ ಮಾಡ್ತಿರೋದಕ್ಕೆ ನನಗೇನ್ ಅನ್ಸ್ತಿರುತ್ತೆ, ನಾನು ಅವರು ಮೇ ಬಿ ಈಸ್ ವೆರಿ ಬ್ಯಾಡ್. ನನಗೂ ಐ ವಿಲ್ ಬಿ ಆಲ್ಸೋ ಹೇಟಿಂಗ್ ಲೈಕ್ ತುಂಬಾ ಇಷ್ಟ ನಂಗೂ ಅವ್ರ ಕಂಡ್ರೆ ಆಗ್ತಾ ಇರಲ್ಲ. ಬಟ್ ಆ ಸೀನ್ ಆದ್ಮೇಲೆ ಇಲ್ಲ, ನನಗೊಂದ್ ಸ್ವಲ್ಪ ಇಂಪ್ರೆಷನ್ ಚೇಂಜ್ ಆಗುತ್ತೆ. ಯಾವಾಗ ನಮ್ ಪೇರೆಂಟ್ಸ್ ಅವ್ರ ಲೈಕ್ ನನ್ನ ಅಪ್ಪ ಚಿಕ್ಕಪ್ಪ ಅವ್ರ ಮೇಲೆ ಏನಾರು ಅಟ್ಯಾಕ್ ಮಾಡಿದಾಗ ಅಥವಾ ಅವ್ರಿಗೆ ಏನೋ ಪ್ರಾಬ್ಲಮ್ ಆದಾಗ ಖುಷಿ ಪಡ್ತಾರೋ, ಅವಾಗ ನಂಗೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಅಯ್ಯೋ ಇವ್ರು ಹಂಗಲ್ವಲ್ಲ, ಇವ್ರು ಒಳ್ಳೆಯವ್ರಲ್ವಾ, ನನ್ ಸೇವ್ ಮಾಡಿದ್ರು, ಅವ್ರು ಬಂದಿರ್ಲಿಲ್ಲ ಅಂದಿದ್ರೆ ನಂಗೆ ಏನಾಗ್ತಿತ್ತು ಅವತ್ತು, ಆತರ. ಸೊ ಹಾ ಯಾ ಹಾ ಹೌದು. ಅದಕ್ಕಿಂತ ಮುಂಚೆ ಫಸ್ಟ್ ನಂಗೆ ಅತ್ತೆ ಅಂದ್ರೂ ಲೈಕ್ ಕನೆಕ್ಷನ್ ಇರಲ್ಲ. ಅಂದ್ರೆ ಅವ್ರ ಬಗ್ಗೆ ಕೆಟ್ಟದ್ ಬಯಸ್ತಾ ಇರಲ್ಲ. ಬಟ್ ಅವ್ರು ಹೋಗಿದಾರಲ್ಲ ನಮ್ಮ ಮನೆ ಬಿಟ್ಟು ಅನ್ನೋ ಇದಿರುತ್ತೆ. ಬಟ್ ಅವ್ರ ಬರ್ಡೇ ದಿನ ಅಮ್ಮ ಮತ್ತೆ ಅಜ್ಜಿನ ಅಲ್ಲಿ ಹೋಗಿರೋದು ನಾನು ಲೈಕ್ ಇಟ್ ವಾಸ್ ಇನ್ 3rd ಎಪಿಸೋಡ್. ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ. ದೆನ್ ಐ ಬಿ ಲೈಕ್ ಹೇಳ್ತೀನಿ, ಅಪ್ಪಂಗ್ ಹೋಗಿ ಹೇಳ್ತೀನಿ ಅಂದಾಗ ಅಮ್ಮ ಹೇಳ್ತಾರೆ, ನೀನ್ ಏನಾರು ಹೇಳಿದ್ರೆ ನಿನ್ ಸೀಕ್ರೆಟ್ಸ್ ಹೇಳ್ತೀನಿ ಅಂತ. ದೆನ್ ಐ ವಿಲ್ ಓಕೆ ಗ್ರಾಜುಲಿ ಐ ಸ್ಟಾರ್ಟ್ ಲೈಕಿಂಗ್ ಅತ್ತೆ ಆಲ್ಸೋ. ಸದ್ಯಕ್ಕೆ ಈಗ ಅತ್ತೆನ ಇಷ್ಟ ಪಡ್ತಾ ಇದ್ದೆ. ಆಮೇಲೆ ಈಗ ಮಾವನು ಲೈಕ್ ನನಗೆ ಹೆಲ್ಪ್ ಮಾಡಿದ್ರಿಂದ ಅವ್ರನ್ನು ಇಷ್ಟ ಪಡ್ತೀನಿ. ಆಕ್ಚುಲಿ ಅಮೂಲ್ಯ ಹೆಂಗೆ ಅಂದ್ರೆ ಇದು ನಾನ್ ತುಂಬಾ ಚೆನ್ನಾಗಿ ಓದಿ, ನಾನು ಸಿದ್ದು ಏನಾದ್ರೂ ಒಳ್ಳೆ ಜಾಬ್ ತಗೊಂಡು, ಅವನು ಫುಲ್ ಸ್ಟಡೀಸ್ ಎಲ್ಲ ಮುಗ್ದಿ ಒಳ್ಳೆ ಜಾಬ್ ತಗೊಂಡ್ಮೇಲೆ ಮನೇಲಿ ಒಪ್ಸಿ ಮದ್ವೆ ಆಗೋಣ, ಅರೇಂಜ್ ಮ್ಯಾರೇಜ್ ತರ ಆಗೋಣ ಅನ್ನೋದು ನನ್ ಪ್ಲಾನ್ ಇರೋದು. ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕಷ್ಟೇ. ನಂದಗೋಕುಲ ಈಸ್ ಆನ್ ಸ್ಕ್ರೀನ್ ನಂದಗೋಕುಲ ತರ, ಆಫ್ ಸ್ಕ್ರೀನ್ ಕೂಡ ನಂದಗೋಕುಲ. ಸೆಟ್ಟಲ್ ಆಗಿರ್ಬೋದು, ಮತ್ತೆ ಕೋ ಆರ್ಟಿಸ್ಟ್ ಆಗಿರ್ಬೋದು, ತುಂಬಾ ಪ್ರೀತಿಯಿಂದ ಎಲ್ಲರೂ ಹೊಂದ್ಕೊಂಡಿದ್ದೀವಿ. ಟಚ್ ವುಡ್ ಎಲ್ಲ ಹಂಗೆ ಇರ್ಲಿ ಅಂತ. ಕಮಿಂಗ್ ಟು ಫಸ್ಟ್ ಡೈರೆಕ್ಟರ್, ಹಿ ಇಸ್ ರಿಯಲಿ ಸೋ ಗುಡ್. ನನಗೆ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ತುಂಬಾ ಭಯ ಆಗ್ತಿತ್ತು. ಓಕೆ, ಕೆಲವೊಂದು ಡೈರೆಕ್ಟರ್ಸ್ ಬೈತಾರೆ, ಎಲ್ಲ ನನ್ನ ಪೇರೆಂಟ್ಸ್ ಎಲ್ಲ ಹೇಳಿದ್ರು ಸ್ವಲ್ಪ ಹುಷಾರು, ಬೈತಾರೆ ಹಂಗೆ ಹಿಂಗೆ ಅಂತ ಎಲ್ಲ. ಲೈಕ್ ಹಿ ಟ್ರೀಟ್ಸ್ ಲೈಕ್ ಒಂದು ಮಗುನ್ ಹೆಂಗ್ ಟ್ರೀಟ್ ಮಾಡ್ತಾರೆ ಹಂಗೆ. ನನಗೆ ಏನಾದ್ರು ಗೊತ್ತಾಗಿಲ್ವ, ಇದನ್ನ ಹಿಂಗ್ ಮಾಡು, ಇದನ್ನ ಈ ತರ ಮಾಡಿದ್ರೆ ಚೆನ್ನಾಗ್ ಬರ್ಬೋದು. ಹಿ ಟೀಚ್ ಮಿ ಎವ್ರಿಥಿಂಗ್. ಅಂಡ್ ಸೊ ಒಂದ್ ಟೀಮ್ ಹೆಂಗಾಗಿದೆ ಅನ್ನೋದು ವೆರಿ ಕಂಫರ್ಟಬಲ್ ಆಗಿದೆ ನನಗೆ. ಅಂಡ್ ಇನ್ಕ್ಲೂಡಿಂಗ್ ನನ್ನ ಪೇರೆಂಟ್ಸ್, ಈಗ ರವಿಚೇತನ್ ಸರ್ ಆಗಿರ್ಬೋದು, ಆಪೋಸಿಟ್ ಅರವಿಂದ್ ಸರ್ ಆಗಿರ್ಬೋದು, ದೇರ್ ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಎಲ್ಲಾರೂನು. ಅವ್ರ ಜೊತೆ ನಾನೊಂದು ಆಸ್ ಅ ಫ್ರೆಶರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಂಗೆ ಎಷ್ಟು ಏನೆಲ್ಲ ಅನ್ಸ್ತಿತ್ತು,
ಅಯ್ಯೋ ನಾನ್ ಜಾಸ್ತಿ ಟೇಕ್ಸ್ ತಗೊಂಡ್ಬಿಟ್ರೆ ಅಥವಾ ನಾನ್ ನೀಟಾಗಿ ಮಾಡ್ಲಿಲ್ಲ ಅಂದ್ರೆ ಆತರ ಎಲ್ಲ, ಬಟ್ ದೇ ಆರ್ ರಿಯಲಿ ಕಂಫರ್ಟೇಬಲ್. ಕೆಲವೊಂದು ನನಗೆ ಹೇಳ್ಕೊಡ್ತಾರೆ, ಇದನ್ನ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಯಾ, ನಂದ ಗೋಕುಲ ಇಸ್ ಆಫ್ ಸ್ಕ್ರೀನ್ ನಂದ ಗೋಕುಲ ಟು. ಥ್ಯಾಂಕ್ ಯು ಸೋ ಮಚ್.